ಅಸುರಕ್ಷಿತ ಕಟ್ಟಡಗಳಿಂದ ಪ್ರಾಣಕ್ಕೆ ತೊಂದರೆ, ಕಳಪೆ ನಾಗರಿಕ ಸೌಕರ್ಯಗಳು, ಪ್ರವಾಹ ಮತ್ತು ಇಕ್ಕಟ್ಟು ಬೀದಿಗಳಿಂದ ಉಸಿರುಗಟ್ಟುವಿಕೆ, ಕಾವೇರಿ ನೀರು ಸರಬರಾಜು ಮಾಡುವ ಸವಾಲು ಇತ್ಯಾದಿ ತೊಂದರೆಗಳಿಗೆ ದಾರಿ ಮಾಡಿಕೊಟ್ಟಿರುತ್ತದೆ. ಇದು ಸರ್ಕಾರದ ನಡವಳಿ. ಈಗ ಮಾಡಿರೋದು ಇವರು ಯಾತಕ್ಕೋಸ್ಕರವಾಗಿ ಈಗ ದೀಪಾವಳಿ ಗಿಫ್ಟ್ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ಇಲ್ಲಿ ನಡವಳಿ ಮಾಡವ್ರೆ. ಅನಧಿಕೃತ ಕಟ್ಟಡಗಳು ಮತ್ತು ಯೋಜಿತವಲ್ಲದ ಅಭಿವೃದ್ಧಿಯಿಂದ ಲಕ್ಷಾಂತರ ಸ್ವತ್ತುಗಳಿಗೆ ಬಿ ಖಾತಾ ನೀಡಲು ಕಾರಣವಾಗಿದ್ದು, ಇದನ್ನು ನಿಯಂತ್ರಿಸಿ ಹಿಡಿತದಲ್ಲಿಡಬೇಕಾಗಿರುತ್ತದೆ. ಪ್ರಸ್ತುತ ಬಿ ಖಾತಾ ಆಸ್ತಿಯು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಹೊರಗಿರುತ್ತದೆ. ಆ ವ್ಯಾಪ್ತಿಯಿಂದ ಬಿ ಖಾತಾ ಆಸ್ತಿಗಳಲ್ಲಿ ನಿರ್ಮಿಸಲಾಗಿರುವ ಕಟ್ಟಡಗಳನ್ನು ನಿಯಂತ್ರಿಸಲಾಗದೆ ಅದು ಪೂರ್ಣ ಪ್ರಮಾಣದಲ್ಲಿ ನಿಯಮಗಳ ಉಲ್ಲಂಘನೆಯಾಗಿ ಅಸುರಕ್ಷಿತ ಕಟ್ಟಡಗಳ ನಿರ್ಮಾಣಕ್ಕೆ ಕಾರಣವಾಗಿರುತ್ತದೆ. ಇದು ಒಳ್ಳೆ ಮಜಾ ಇದೆ ನಿಮಗೆ ಹೇಳಬೇಕು ಅನ್ನೋದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಮಳೆಗಾಲದಲ್ಲಿ ಬಿ ಖಾತಾ ಆಸ್ತಿಗಳಲ್ಲಿ ನಿರ್ಮಿಸಿದ್ದ ಕಟ್ಟಡಗಳು ಕುಸಿದು ಬಿದ್ದು KTCP ಕಾಯ್ದೆ 61 ವಿರುದ್ಧವಾಗಿ ನಿಯಂತ್ರಣವಿಲ್ಲದೆ ನಿರ್ಮಿಸಲಾಗಿರುತ್ತವೆ. ಇಂತಹ ಆಸ್ತಿಗಳು ಸಾಮಾನ್ಯವಾಗಿ ಎಲ್ಲ ಸೌಲಭ್ಯಗಳನ್ನು, ಅಂದರೆ ರಸ್ತೆ, ಮೋರಿ ಮತ್ತು ಇತರ ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಹೊಂದಿರುತ್ತವೆ. ಇಲ್ಲಿ ಈ ಬಿ ಖಾತಾದಲ್ಲಿ ಕಟ್ಟೋರಲ್ಲ ಮನೆಗಳು, ದಿನ ಮಳೆಯಲ್ಲಿ ಕಟ್ಟಡಗಳು ಕುಸ್ತಾ ಬೀಳ್ತಾವಂತಲ್ಲ, ಅದಕ್ಕೀಗ ಎ ಖಾತಾ ಮಾಡಿಬಿಟ್ರೆ ಆ ಕುಸಿಯೋದೆಲ್ಲ ನಿಂತೋಗ್ಬಿಡುತ್ತೆ. ಈಗ ಬಿ ಖಾತಾದಿಂದ ಎ ಖಾತಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಪ್ರವಾಹ ಆಗೋದು ತಪ್ಪುತ್ತೆ, ಕಟ್ಟಡಗಳು ಬಿದ್ದೋಗೋದು ತಪ್ಪುತ್ತೆ. ಇದು ಏನಾದರೂ ಯಾರಾದರೂ ಒಪ್ಪತಕ್ಕಂಥ ಮಾತಾ? ಇದು ಆದೇಶ. ಇಲ್ಲಿ ಪ್ರಶ್ನೆ, ಹಲವಾರು ಕೋರ್ಟ್ ಆದೇಶಗಳಿದ್ದಾವೆ, ಹಿಂದಿನ ಹಲವಾರು ಸರ್ಕಾರಗಳಲ್ಲಿ ತೀರ್ಮಾನಗಳು ತಗೊಂಡಿದ್ದೀವಿ. ಎಷ್ಟು ದಿವಸ ಜನಗಳಿಗೆ ಈ ಥರ ಹಗಲು ದರೋಡೆ ಮಾಡ್ತೀರಿ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. ಪಾಪ ಅಸೂಯಾಗಿ ನಾವು ಮಾತಾಡ್ತೀವಂತ, ಮಾತಾಡಲಿ, ಸಂತೋಷವಾಗಿರಲಿ ಮಾತಾಡ್ಕೊಂಡು ಅಂತ ಹೇಳ್ತಾರೆ. ಅಸೂಯಾಗಿ ಮಾತಾಡ್ತೀವಂತ ನಾವು ಇಲ್ಲಿ ಇದೆಲ್ಲ ಹೇಳ್ಕೊಂಡು ಈ ಮೇಲ್ಕ್ ಬಿ ಖಾತಾ ನೀಡೋದನ್ನು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 224 ನಿಷೇಧಿಸುತ್ತದೆ ಅಂತ ಹೇಳ್ಕೊಂಡು ಈ ಮೇಲ್ಕಂಡ ವಿಷಯಗಳು ಸಮಗ್ರ ಪರಿಶೀಲಿಸಲಿಕ್ಕೆ ಒಂದು ಸಮಿತಿ ಬೇರೆ. ಈ ಸಮಿತಿಯ ಸುದೀರ್ಘವಾಗಿ ಪರಿಶೀಲಿಸಿ ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆ 76ಕ್ಕೆ ತಿದ್ದುಪಡಿ ಮಾಡಿ ಸೆಕ್ಷನ್ 108A ಪ್ರಕಾರ ಬಿ ಖಾತೆ ನೀಡತಕ್ಕಂಥದ್ದಕ್ಕೆ BBMPಲಿ ಅನಧಿಕೃತ ಆಸ್ತಿಗಳಿಗೆ ಜಾರಿಗೆ ಬಂದಿರೋದು ತಿಳಿಸಲಾಗಿದೆ. ಇಲ್ಲಿ ಬಿ ಖಾತಾ ಎ ಖಾತಾ ಅನ್ನೋದಿಲ್ಲ, ಎಲ್ಲೂ ಇಲ್ಲ. ಅದು ಇವರು ಸೃಷ್ಟಿ ಮಾಡ್ಕೊಂಡು ಅದೇನೋ ಆಮೇಲೆ ಈಗ ಸ್ವತ್ತು ಮಾಡ್ತಾರಂತೆ. ಅದೇಂಥದ್ದು ಓಸಿದು ಬೇರೆ. ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ ನಾನು, OCCC ಎರಡೂ. ಅದರಿಂದ ಬಹಳ ಜನಕ್ಕೆ ಅನುಕೂಲ ಆಗ್ಬಿಡ್ತದಂತೆ. ಈಗ ಪತ್ರಿಕೆಯಲ್ಲಿ ಇವತ್ತು ಬರೆದವ್ರೆ, ನಿಮ್ಮ ಅಧಿಕಾರಿಗಳೇ, ಬೆಸ್ಕಾಂ ಅಧಿಕಾರಿಗಳೇ ಹೇಳ್ತಾರೆ ಇದರಿಂದ ಏನೂ ಉಪಯೋಗ ಇಲ್ಲ ಅಂತ ಹೇಳಿ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 4.5 ಲಕ್ಷ ಅರ್ಜಿಗಳು, ಬೆಸ್ಕಾಂ ವ್ಯಾಪ್ತಿಯಲ್ಲಿ ಏಪ್ರಿಲ್ 4ರಿಂದ ವಿದ್ಯುತ್ ಸಂಪರ್ಕಕ್ಕೆ 4.5 ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ. ಇದರಲ್ಲಿ 1200 ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿದವರಿಗೆ ಅನುಕೂಲವಾಗಲಿದೆ. ಷರತ್ತು ಉಲ್ಲಂಘನೆ ಆಗಿದ್ದರೆ ಮತ್ತೆ CC ಮತ್ತು OC ಪ್ರಮಾಣ ಪತ್ರಕ್ಕಾಗಿ ಕಾಯುವ ಪರಿಸ್ಥಿತಿ ಬರಲಿದೆ. ಇಲ್ಲಿ 80% ಜನಕ್ಕೆ OC ವಿನಾಯಿತಿ ಲಾಭ ಅಂತ ಹೇಳ್ತಾರೆ. ಬಟ್ ಇದರಿಂದ ವಸತಿ ಕಟ್ಟಡ ಅನಾನುಕೂಲವೇ ಹೆಚ್ಚು ಅಂತ ಹೇಳಿ ಒಂದು ದೊಡ್ಡ ಆರ್ಟಿಕಲ್ಲೇ ಇದೆ ಇವತ್ತಿನ ಪತ್ರಿಕೆಯಲ್ಲಿ OC CC ಬಗ್ಗೆ. ಇಲ್ಲಿ ಇವ್ರ ರೇಟು, ನನ್ನ ಪ್ರಶ್ನೆ ಏನು ಅಂದರೆ, ಹಿಂದೆ ಎಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾದ ನಂತರ ಈಗಾಗಲೇ ನೋಂದಾಯಿಸಿಕೊಂಡ ಖಾತೆಗಳನ್ನು AYಯಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು ಹಾಗೂ ಹೊಸದಾಗಿ ಭೂ ಪರಿವರ್ತನೆಯಾಗದ ನಿವೇಶನಗಳು ಹಾಗೂ ಕಟ್ಟಡಗಳಿಗೆ ತೆರಿಗೆ ಪಾವತಿಸಿಕೊಂಡು BYಯಲ್ಲಿ ನೋಂದಾಯಿಸಿಕೊಂಡು ನಮೂನೆ ಬಿಯನ್ನು ವಿತರಿಸಲಾಗ್ತಿತ್ತು ಹಿಂದೆ. ಇದರಲ್ಲಿ ಯಾರ್ದು ದುಡ್ಡನ್ನು 5% ಈಗೇನೋ ಹೇಳೋರಲ್ಲ, ಹೆಚ್ಚುವರಿ ಇದು ಪರ್ಸೆಂಟೇಜ್ ಶುಲ್ಕ, ಗೈಡ್ಲೈನ್ ವ್ಯಾಲ್ಯೂನ ಹೋದ ವರ್ಷ ಇವರು ಬಂದ ಮೇಲೆ ಅದೇನೋ 5 ಗ್ಯಾರಂಟಿ ಕೊಡೋಕ್ಕೆ 2 ಬಾರಿ ರೈಸ್ ಮಾಡಿದ್ರು. ಗೈಡ್ಲೈನ್ಸ್ ವ್ಯಾಲ್ಯೂನ ಆಸ್ತಿ ತೆರಿಗೆನೂ ರೈಸ್ ಮಾಡಿದ್ರು. ಲೂಟಿ ಹೊಡೆದಾಯಿತು ಅದರಲ್ಲಿ 5 ಗ್ಯಾರಂಟಿ ಹೆಸರಿನಲ್ಲಿ. ಈಗ ಇದೇ ಬಿ ಖಾತಾ ಎ ಖಾತಾ ಹೆಸರಿನಲ್ಲಿ ಇದೇನು ನಡೆಸ್ಕೊಂಡು ಹೊರಟವ್ರೆ.
ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು, ಯಾವುದೇ ಮುನ್ಸಿಪಲ್ ಕಾಯ್ದೆ ಅಡಿಯಲ್ಲಾಗಲಿ ಅಥವಾ ಬೃಹತ್ ಬೆಂಗಳೂರು ಕಾಯ್ದೆಯಲ್ಲಾಗಲಿ ಎ ಖಾತಾ ಬಿ ಖಾತಾ ಎನ್ನುವುದು ಯಾವುದೇ ಅಂಶಗಳು ಇರುವುದಿಲ್ಲ. ಇದರ ಪ್ರಕಾರ ಖಾತಾ ಅಂದರೆ ಒಂದು ಆಸ್ತಿಯ ತೆರಿಗೆ ವಿವರಗಳ ನಕಲೆಂದು ಅರ್ಥೈಸಿಕೊಳ್ಳಬಹುದು ಅಂತ ಸರ್ಕಾರದ ಆದೇಶವೇ ಇದೆ. ಆದರೆ ಇವರು ಯಾವುದೇ ಕಾಯ್ದೆ ಅಡಿಯಲ್ಲಿ ಖಾತಾ ಎನ್ನುವ ಪದವಿಲ್ಲದಿದ್ದರೂ ಸಹ ಸಾರ್ವಜನಿಕರಿಗೆ ಎ ಖಾತಾ ಮತ್ತು ಬಿ ಖಾತಾ ಎಂದು ಗೊಂದಲವನ್ನು ಉಂಟು ಮಾಡಿರುತ್ತಾರೆ. ಇದು ಆಗಿರ್ತಕ್ಕಂಥದ್ದು. ದಯವಿಟ್ಟು ನೀವು ಇದೆಲ್ಲ ಸ್ವಲ್ಪ ರೆಕಾರ್ಡ್ ತೆಗೆದ್ರೆ ಇದು ಕತೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ 2012ರಲ್ಲಿ ಭೂ ಪರಿವರ್ತಿತ ವಸತಿ ಹಾಗೂ ಇತರೆ ಉದ್ದೇಶಗಳಿಗೆ ಭೂ ಪರಿವರ್ತನೆಗೊಂಡ ಜಾಗಗಳಿಗೆ ಖಾತಾ ನೋಂದಾಯಿಸುವ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ. 1 ಚದರ ಮೀಟರ್ಗೆ 250 ರೂಪಾಯಿಗಳಂತೆ ಸುಧಾರಣಾ ವೆಚ್ಚವನ್ನು ಏಕನಿಕ ನಿವೇಶನಗಳಿಗೆ ಪಾವತಿಸಿಕೊಂಡು ಖಾತಾ ನೋಂದಾಯಿಸಿ ಎ ಖಾತಾ ಎಂದು ನೀಡಿ ಅವುಗಳಿಗೆ ನಕ್ಷೆ ಅನುಮೋದನೆಯನ್ನು ನೀಡ್ತಕ್ಕಂಥದ್ದಕ್ಕೆ. ಈಗ ಇವರು ಹೊಸದಾಗಿ 7.5 ಲಕ್ಷ ಇದೆ, 15 ಲಕ್ಷ ಇದೆ, ಇದನ್ನು ಹೇಳ್ಕೊಂಡು ದಿನ ಗ್ಯಾರಂಟಿ ಅಂದ್ಕೊಂಡು ಕೂತಿದ್ದಾರೆ. ಇಲ್ಲಿ ಇನ್ನು ಅದೆಲ್ಲ ಡೀಟೇಲ್ ನಿಮಗೆ ನಾನು ಹೇಳಲಿಕ್ಕೆ ಹೋದರೆ ಇನ್ನೂ 1 ಗಂಟೆ ಬೇಕು. ಇಲ್ಲಿ 2009 ಕನ್ನಡ ಸುತ್ತೋಲೆ 2009ರಲ್ಲಿ ಉಲ್ಲೇಖ 1ರ ಸರ್ಕಾರದ ಅಧಿಸೂಚನೆಯಂತೆ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ 76ರ ಕಲಂ 108ಕ್ಕೆ ತರಲಾಗಿರುವ ತಿದ್ದುಪಡಿ ನಿಯಮದನ್ವಯ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಮತ್ತು ಸಾರ್ವಜನಿಕ ಸ್ವತ್ತುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಆಸ್ತಿಗಳ ಮೇಲೆ ತೆರಿಗೆ ವಿಧಿಸಿ ವಸೂಲಿ ಮಾಡುವ ಅಧಿಕಾರವನ್ನು ಕಲಂ 108(3) ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನೀಡಲಾಗಿದೆ. ಈ ರೀತಿ ತೆರಿಗೆ ನಿರ್ಧರಣೆ ಮಾಡುವ ಆಸ್ತಿಯನ್ನು 2 ವಿಭಾಗ ವಿಂಗಡಿಸಿ ಅವುಗಳನ್ನು ಪ್ರತ್ಯೇಕ ವಹಿಗಳಲ್ಲಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಪ್ರತ್ಯೇಕ ವಹಿ ಅಂದರೆ ಎ ವಹಿ ಬಿ ವಹಿ ಅಂತೇಳಿ ಮಾಡ್ಕೊಂಡವ್ರೆ. ಇದು ಬಿ ವಹಿಯಲ್ಲಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದೆಲ್ಲ ಒಂದು ಸುತ್ತೋಲೆ ಹೊರಡಿಸವ್ರೆ 2009ರಲ್ಲಿ. ಈಗ ಹಲವಾರು ರೀತಿಯಲ್ಲಿ ನಿರಂತರವಾಗಿ ಈ ಎ ಖಾತಾ ಬಿ ಖಾತಾ ಇದನ್ನು ಗೈಡ್ಲೈನ್ಸ್ಗಳನ್ನು ಕಾಲಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇವರು ದೀಪಾವಳಿ ಗಿಫ್ಟ್ ಕೊಡ್ತಾರಲ್ಲ, ದೀಪಾವಳಿ ಗಿಫ್ಟಲ್ಲಿ ಇವರೇನು 500 ರೂಪಾಯಿ ಅದೇನೋ ನಾಳಿದ್ದು 1ನೇ ತಾರೀಕಿಂದಲಂತೆ, ನವೆಂಬರ್ 1ರಿಂದ 500 ರೂಪಾಯಿ ಅರ್ಜಿ ಹಾಕೋಕ್ಕೆ. ಇಲ್ಲ ಇಲ್ಲ ಇದೇನು ಬೇಡ ಬಿಡ, ತೊಂದರೆ ಇಲ್ಲ. 500 ರೂಪಾಯಿ ಫಸ್ಟು ಅರ್ಜಿ ಹಾಕಿ ಇಲ್ಲಿದೆ 500 ರೂಪಾಯಿ ಕೊಟ್ಟು, ಇಲ್ಲ ಅಲ್ಲೆಲ್ಲ ಇದೆ ಪೇಪರ್ ಇದೆ, ಇರಲಿ ಬಿಡು ಪರವಾಗಿಲ್ಲ, ಅರ್ಜಿ ಹಾಕೋದಕ್ಕೆ. ಆಮೇಲೆ ನಿಮ್ಮ ಆನ್ಲೈನಲ್ಲಿ ಫೀಡ್ ಮಾಡಿ ನಿಮ್ಮ ಫೋನ್ ನಂಬರು ಏನೋ ಎಲ್ಲ ಡೀಟೇಲ್ ಅದೆಲ್ಲ ಡೀಟೇಲ್ ಹೇಳಕ್ಕೆ ಹೋಗಲ್ಲ, ಇರಲಿ, ಅದೆಲ್ಲ ನೀವು ಪತ್ರಿಕೆಯಲ್ಲಿ ನೋಡಿದ್ರು ಗೊತ್ತಾಗುತ್ತೆ. ಕೊಟ್ಕೊಂಡವ್ರೆ. ಇಲ್ಲಿ ಪ್ರಶ್ನೆ 500 ರೂಪಾಯಿ ಅರ್ಜಿ ಹಾಕೋದಕ್ಕೆ, ಆಮೇಲಿಂದ ನೀವೇನು ಡೀಟೇಲ್ ಕೊಡ್ತೀರಿ, ನಿಮ್ಮ ಮನೆ ತಗ ಬರ್ತಾರೆ, ಆಮೇಲೆ ಅಧಿಕಾರಿಗಳು ವಸೂಲಿಗೆ ಬರ್ತಾರೋ, ಇದು ಟೇಬಲ್ ಕೆಳಗಿಂದ ಹಣ ತಗೊಳ್ಳೋಕ್ಕೆ, ಟೇಬಲ್ ಮೇಲಿಂದ ತಗೊಳಕ್ಕೆ ಬರ್ತಾರೋ ಗೊತ್ತಿಲ್ಲ. ಈಗ 40-30 ಸೈಟ್ನ ಇವತ್ತು ನೀವೇನಾದರೂ ಈ ಬಿ ಖಾತೆಯಿಂದ ಎ ಖಾತಾ ಅಂತೇಳಿ ಏನೋ ಸಾಲ ಸಿಗೋದಿಲ್ಲ ಬ್ಯಾಂಕಲ್ಲಿ, ಬಿ ಖಾತಾ ಇದ್ದರೆ ಏನೋ ಕತೆ ಹೇಳ್ತಾವ್ರಲ್ಲ, ಅದೆಲ್ಲ ಒಂದು ಭಾಗ ಇರಲಿ. ಆಲ್ಮೋಸ್ಟ್ ಆಲ್ ಎಲ್ಲ ಈಗಾಗಲೇ 70-80% ಕರೆಂಟು ತಗೊಂಡವ್ರೆ, ಕನೆಕ್ಷನ್ನು, ವಾಟರ್ ಕನೆಕ್ಷನ್ನು ತಗೊಂಡವ್ರೆ, 2007ರಿಂದ ತೆರಿಗೆನೂ ಕಟ್ಕೊಂಬಂದವ್ರೆ. ಈಗ ತೆರಿಗೆ ಕಟ್ತೇ ಇದ್ದವ್ರದ್ದು ಕರೆಂಟ್ ಕನೆಕ್ಷನ್ ತಗೊಂಡಿದ್ರೆ, ಕರೆಂಟ್ ಕನೆಕ್ಷನ್ ಯಾವತ್ತು ತಗೊಂಡವ್ರೆ ಅವತ್ತಿಂದ ಲೆಕ್ಕ ಹಾಕ್ತಾರಂತೆ ತೆರಿಗೆನ ಹಾಕೋದಕ್ಕೆ, ಆಸ್ತಿ ತೆರಿಗೆ, ಅದೆಲ್ಲ ಒಂದು ಭಾಗ. ಇಲ್ಲಿ ಪ್ರಶ್ನೆ ಗೈಡೆನ್ಸ್ ವ್ಯಾಲ್ಯೂ ಏನು ಜಾಸ್ತಿ ಮಾಡಿದ್ರು, ಏನಾದರೂ 40-30 ಸೈಟ್ಗೆ ಕೆಲವು ಭಾಗದಲ್ಲಿ 5,000 ರೂಪಾಯಿ ಇದೆ, ಕೆಲವು ಭಾಗದಲ್ಲಿ 8,000, 10,000, 25,000 ರೂಪಾಯಿವರೆಗೂ ಇದೆ ಗೈಡೆನ್ಸ್ ವ್ಯಾಲ್ಯೂ ಸ್ಕ್ವೇರ್ ಫೀಟ್ಗೆ. SR ರೇಟ್ ಇರೋದು. ಈಗ ನೀವು 40-30 ಏನಾದರೂ ಸೈಟಿಗ 5,000, 6,000 ರೂಪಾಯಿ ಇದ್ದರೆ ನಿಮ್ಮ ಗೈಡೆನ್ಸ್ ವ್ಯಾಲ್ಯೂ,
ಅವನು 4,20,000 ಕಟ್ಟಬೇಕು. ನೀವೇ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ. ಕೆಲವು ಈ HSR ಲೇಔಟು ಅಲ್ಲೆಲ್ಲ 20 ಲಕ್ಷ 30 ಲಕ್ಷ ಕಟ್ಟಬೇಕು. ಇವತ್ತು ಯಾರು ಬೆಳಗ್ಗೆ ಹೇಳಿದ್ರು ಕಾಮಾಕ್ಷಿ ಪಾಳ್ಯದ ಏರಿಯಾದಲ್ಲಿ ಅವ್ರು ಫಿಕ್ಸ್ ಮಾಡಿರೋ ಗೈಡೆನ್ಸ್ ವ್ಯಾಲ್ಯೂಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.